ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 101ನೇ ಶ್ಲೋಕ. ಪರಾಪೂರ್ವೇಶಾಂ ಅಂತ ಇದೆ. ಇಲ್ಲಿ ಬೇರೆ ಇದೆ, ಅದೇ ವ್ಯತ್ಯಾಸ, ನಂಬರ್ ವ್ಯತ್ಯಾಸ ಆಗಿದೆ. ಪರಾಪೂರ್ವೇಶಾಂ ಸಖ್ಯಾ ವೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ ಅನಾನುಭೂತಿರಬಧೂನ್ವಾನಃ ಪೂರ್ವೀರಿಂದ್ರಃ ಶರದಃ ತರ್ತರೀತಿ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಏಧಮಾನ ದ್ವಿಟ್ ಇತ್ಯುಕ್ತಂ ವಿವೃಣೋತಿ ಉತ್ತರ ಮಂತ್ರೇಣ. ಪರಮಾತ್ಮ ಏಧಮಾನ ದ್ವಿಟ್ ಅಂತ ಒಂದು ಬಿರುದಿದೆ ದೇವರಿಗೆ. ಏಧಮಾನ ದ್ವಿಟ್ ಅಂದ್ರೆ ಏನು? ಏಧಮಾನ ಅಂದ್ರೆ ಬೆಳೆಯೋದು, ದ್ವಿಟ್ ಅಂದ್ರೆ ಅವರನ್ನ ದ್ವೇಷಿಸುವ ಅಂತ ಅರ್ಥ. ಯಾರು ಬೆಳೀತಾರೋ ಅವರನ್ನ ದ್ವೇಷಿಸುವ ಅಂತ ಅರ್ಥ. ಮೇಲ್ನೋಟಕ್ಕೆ ಆ ಅರ್ಥ ಬರುತ್ತದೆ. ಅಂದ್ರೆ ಬೆಳೆಯುವವರನ್ನ ಕಂಡ್ರೆ ಸಹನೆ ಆಗದಿದ್ದವ ಅಂತ ಒಂದು ಅರ್ಥ. ಅದರ ಏನ್ ಅರ್ಥ ಅದಕ್ಕೆ? ಹಾಗೆಂದ್ರೆ ಯಾರು ಯೋಗ್ಯತೆ ಮೀರಿ ಬೆಳೆದಿರ್ತಾರಲ್ಲ ಅದನ್ನ ಸಹನೆ ಮಾಡದವ. ಯಾರಿಗೆ ಎಷ್ಟು ಯೋಗ್ಯತೆ ಉಂಟೋ ಅಷ್ಟೇ ಕೊಡಬೇಕು. ಒಂದು ಲೋಟದಲ್ಲಿ ಎಷ್ಟು ನೀರು ಹಾಕಬೇಕೋ ಅಷ್ಟೇ ನೀರು ಹಾಕಬೇಕು. ಅದರ ಕೆಪಾಸಿಟಿ ಮೀರಿ ನೀರು ಹಾಕಿದ್ರೆ ಹೊರಗೆ ಬಂದ್ಬಿಡುತ್ತದೆ ನೋಡಿ. ಯೋಗ್ಯತೆ ಮೀರಿ ಹೋಗಬಾರ್ದು ಅಂತ ಒಟ್ಟು ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದೈತ್ಯರು ಅವರು ಎಂದಿಗೂ ಕೂಡ ಮೋಕ್ಷ ಸಿಗಲ್ಲ ಅವರಿಗೆ ತಮಸೆ ಗತಿ ಅವರಿಗೆ. ಆದರೆ ಅವರು ಏನಾದ್ರು ಪ್ರಯತ್ನ ಪಟ್ಟು ಮೋಕ್ಷ ಪಡೀಬಹುದಾ? ಹಾಗೆಂದು ವಾದಿರಾಜ ಸ್ವಾಮಿಗಳು ಬರೀತಾರೆ, ದೈತ್ಯೈರಪಿ ಬಹುತರ ಸೇವಾಯಾಂ ಕೃತಾಯಾಂ ಕಿಂ ಅಂಗೀಕರೋತಿ. ನಾನಾ ವಿಧವಾದ ಸೇವೆಗಳನ್ನ ದೈತ್ಯರು ಮಾಡಿದರೂ ಕೂಡ ಆ ದೈತ್ಯರು ಮಾಡಿದ ಸೇವೆಯನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನ? ಹಾಗೆಂಬ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇಂದ್ರ ಪೂರ್ವೇಶಾಂ ಉಗ್ರ ಶಬ್ದೋಕ್ತಾನಾಂ ತಮೋಯೋಗ್ಯಾನಾಂ. ಇಂದ್ರ ಅಂದ್ರೆ ಪರಮಾತ್ಮ ಸ್ವಾಮಿ. ಹಿಂದೆ ಪೂರ್ವೇಶಾಂ ಹಿಂದೆ ಬಂದಿತ್ತು ಉಗ್ರ ಶಬ್ದ. ಉಗ್ರಮುಗ್ರಂ ದಮಾಯನ್ ಅಂತ ಬಂತು. ಯಾರು ತಾಮಸ ಯೋಗ್ಯರಾಗಿ ಇರ್ತಾರೆ ಅವರನ್ನ ತಮಸ್ಸಿಗೆ ಕಳಿಸ್ತಾನೆ ಹಾಗೆ ಅಂತ. ಯಾರು ವೀರ ಅಂದ್ರೆ ಮಹಾಬಲಿಷ್ಠನಾದ, ಪ್ರಾರಂಭ ಮಾಡಿದ ಕೆಲಸವನ್ನ ಮುಗಿಸತಕ್ಕ ಆ ಪರಮಾತ್ಮ ಉಗ್ರರಾದ ತಮೋಯೋಗ್ಯರನ್ನ ತಮಸ್ಸಿಗೆ ಕಳಿಸ್ತಾನೆ ಹಾಗೆ ಅಂತ ವೇದಗಳಲ್ಲಿ ಪ್ರಸಿದ್ಧಿ ಇದೆ. ಹಾಗೆ ಅಂತ ನಾವು ನೋಡಿದ್ದೀವಿ. ಅಲ್ಲಿ ಹಿಂದೆ ಹೇಳಿದ ಪ್ರಕಾರ ಉಗ್ರ ಶಬ್ದನಿಂದ ಹೇಳಲ್ಪಟ್ಟ ಆ ತಮೋಯೋಗ್ಯರು ಇದ್ದಾರಲ್ಲ ಅವರ ಸಖ್ಯ ಹಿತಾಚರಣಾನಿ ಪರಾವೃಣಕ್ತಿ ನ ಸ್ವೀಕರೋತಿ. ಅವ್ರು ಮಾಡತಕ್ಕ ಮೇಲ್ನೋಟಕ್ಕೆ ಸತ್ಕರ್ಮಗಳು ಅಂತ ಅನಿಸ್ತದೆ. ಆ ಸತ್ಕರ್ಮಗಳನ್ನು ಕೂಡ, ಹಿತಾಚರಣೆಯನ್ನು ಕೂಡ ಪರಮಾತ್ಮ ನ ಸ್ವೀಕರೋತಿ. ಪರಾವೃಣಕ್ತಿ ಅಂದ್ರೆ ಏನರ್ಥ? ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ. ತಥಾ ಅಪರೇಭಿಹಿ ಅನ್ಯ ಶಬ್ದೋಕ್ತೈಹಿ ಮುಕ್ತಿಯೋಗ್ಯೈಹಿ ಸಹ ಸಖ್ಯಾನಿ. ಇನ್ನು ಮುಕ್ತಿಯೋಗ್ಯರು ಅಂತ ಇದ್ದಾರೆ, ಅವ್ರ ಜೊತೆಗೆ ಸಖ್ಯ. ವಿತರ್ತುರಾಣ ತ್ವರಮಾಣ ಸನ್ ಅಂತ ತೇಷಾಂ ಸಖ್ಯಾನಿ ಸ್ವೀಕರೋತಿ ಇತ್ಯರ್ಥ. ಅವ್ರು ಮಾಡತಕ್ಕ ಪ್ರೀತಿಯ ಸೇವೆಯನ್ನ ಪರಮಾತ್ಮ, ಉಪಚಾರಗಳನ್ನ ದೇವರು ಸ್ವೀಕಾರ ಮಾಡ್ತಾನೆ ಹಾಗೆ. ದೈತ್ಯರು, ತಮೋಯೋಗ್ಯರು, ಉಗ್ರರು ಏನೇ ಮಾಡಿದರೂ ಕೂಡ ದೇವರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಸಜ್ಜನರು ಮಾಡತಕ್ಕ ಆ ಪ್ರೀತಿ ಭಕ್ತಿ ಎಲ್ಲವನ್ನು ಕೂಡ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ತಥಾ ಅನಾನುಭೂತಿ
ಸಮ್ಯಕ್ ಅನುಭವ ಯೋಗ್ಯತಾ ಶೂನ್ಯಾನ್ ಮಿಶ್ರಜ್ಞಾನಾನ್ ಅಂತ ಮಧ್ಯಮ ಜೀವರು. ರಾಜಸ ಜೀವರು ಅಂತ ಯಾರಿದ್ದಾರೆ ಅವರಿಗೆ ಅವಧೂನ್ ಮನಃ ನರಕಾದೀನ್ ಪ್ರಾಪಯನ್ ಆದಿಶಬ್ದದಿಂದ ಸ್ವರ್ಗ ಭೂಮಿ ಇತ್ಯಾದಿಗಳನ್ನು ಇಟ್ಕೋಬೇಕು. ತ್ರಿದಿವ ನಿರಯ ವಾಯುಸ್ಥಿತಿಯಲ್ಲಿ ಬರ್ತದಲ್ವಾ, ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಹಾಗೆ ಅವರು ರಾಜಸರು. ಅಂಥವರನ್ನ ಪೂರ್ವೀಹಿ ಶರದಃ ಅತೀತ ಅನಂತ ಸಂವತ್ಸರಾನ್ ತರ್ತರೀತಿ ಅತಿಶಯೇನ ತೀರ್ಣವಾನ್ ಹಾಗೆ ತರತ್ರಾಪಿ ಏವಂ ತರಿಷ್ಯತಿ, ಮುಂದೂ ಕೂಡ ಹೀಗೆ ತಿರುಗುವಂತೆ ಮಾಡ್ತಾ ಇರ್ತಾನೆ ನಾವು. ಅಂದ್ರೆ ಈ ಸ್ವರ್ಗ ಭೂಮಿ ನರಕ ಇಲ್ಲೇ ಅವರು ತಿರುಗುವಂತೆ ಮಾಡ್ತಾನೆ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳಿಗೂ ಕೂಡ ಅವರೇನೇ ಪ್ರಯತ್ನ ಪಟ್ಟರೂ ಕೂಡ ಸಜ್ಜನರಿಗೆ ಮೋಕ್ಷ, ತಮೋಯೋಗ್ಯರಿಗೆ ತಮಸ್ಸೆ, ರಜೋಯೋಗ್ಯರಿಗೆ ನರಕಾದಿಗಳನ್ನೇ ಕೊಡ್ತಾ ಇರ್ತಾನೆ ಹಾಗೆ ಅಂತ ಒಟ್ಟು. ಅಂದರೆ ನತು ಕದಾಪಿ ವ್ಯತ್ಯಾಸಂ ಕರಿಷ್ಯತಿ ಇತ್ಯರ್ಥಃ, ಎಂದಿಗೂ ಕೂಡ ವ್ಯತ್ಯಾಸ ಮಾಡೋದಿಲ್ಲ ಹಾಗೆ ಅಂತ. ಈಗ ಮನುಷ್ಯರು ಸಾಮಾನ್ಯವಾಗಿ ರಾಜಸ ಇದರೊಳಗೆ ಬರ್ತಾರೆ ಹೇಗೆ? ಮನುಷ್ಯರಲ್ಲಿ 3 ಕ್ಯಾಟಗರಿ ಇದೆ. ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಅಂತ. ಮನುಷ್ಯ ಉತ್ತಮರು ಸಾತ್ವಿಕರು, ಮನುಷ್ಯ ಮಧ್ಯಮರು ಅಂದ್ರೇನೆ ಈಗ ನಾವು ನೋಡ್ತಾ ಇರೋದು ರಾಜಸ ಯೋಗ್ಯರು ಅಂತ. ಮನುಷ್ಯ ಅಧಮರು ಮತ್ತೆ ತಮೋಯೋಗ್ಯರೇ. ನಾವು ಕೂಡ ಹುಟ್ಟಿ ಬರ್ತೀವಲ್ಲ ಹಾಗೆ ಅದಕ್ಕೆ ಕೇಳಿದೆ. ಅಲ್ಲ, ಈ ಸಾಧನೆಗಾಗಿ ನಾವು ಹುಟ್ಟಿ ಬರೋದು, ಜ್ಞಾನಕ್ಕಾಗಿ ಹುಟ್ಟಿ ಬರೋದು ಅದು ಬೇರೆ. ಅವ್ರದ್ದು ಹಾಗೆಲ್ಲ. ಪರಮಾತ್ಮನಲ್ಲಿ ಚೂರು ಭಕ್ತಿ ಇದೆ ನೋಡಿ ನಮ್ಮಲ್ಲಿ. ಪರಮಾತ್ಮನಲ್ಲಿ ಅವರು ದ್ವೇಷನೇ ಇರುತ್ತದೆ, ತಮೋಯೋಗ್ಯರಿಗೆ ದ್ವೇಷನೇ ಇರುತ್ತದೆ. ರಾಜಸ ಜೀವರಿಗೆ ಉದಾಸೀನವಾಗಿ ಇರ್ತಾರೆ, ಭಕ್ತಿಯೂ ಇರಲ್ಲ ದ್ವೇಷವೂ ಇರಲ್ಲ, ನ್ಯೂಟ್ರಲ್ ಆಗಿ ಇರ್ತಾರೆ. ವ್ಯತ್ಯಾಸ ಇದೆ. ನಮಸ್ಕಾರ ಆಚಾರ್ಯ. ದೇವತೆಗಳ ಎಲ್ಲರೂ ಸಾತ್ವಿಕರು ತಾನೆ? ಹೌದು, ದೇವತೆಗಳೆಲ್ಲ ಸಾತ್ವಿಕರೇ. ದೇವತೆಗಳು, ಋಷಿಗಳು, ಗಂಧರ್ವರು ಅವರೆಲ್ಲರೂ ಕೂಡ ಸಾತ್ವಿಕರೇ. ಮನುಷ್ಯೋತ್ತಮರು ಎಲ್ಲರೂ ಸಾತ್ವಿಕರೇ. ಈಗ ಅದರ್ಸ್ ಎಲ್ಲರೂ ಮತ್ತೆ ದೇವ್ರನ್ನೆಲ್ಲ ನಮಸ್ಕಾರ ಮಾಡ್ತಾರಲ್ಲ ಆಚಾರ್ಯ. ಅದು ಪಾರ್ವತಿಯವರೇ ಬೇರೆ ಬೇರೆ ರೂಪ ಅಲ್ಲಿ ಇದ್ದಾರಲ್ಲ. ಈಗ ಲೋಕಲ್ ತಮಿಳ್ನಾಡ್ಲಿ ಮಾರಿಯಮ್ಮ ಅಂತ ಹೇಳ್ತಾರೆ, ಕಾಳಿ ಅಂತಾರೆ. ಅವರೆಲ್ಲ ಕೂಡ ಎಲ್ಲರೂ ಸಾತ್ವಿಕ ವಿಷ್ಣು ಭಕ್ತಿ ಇರುವವರು ಸಾತ್ವಿಕರು ಅಂತ ಹೇಳಿದ್ದಾರೆ. ಸಾತ್ವಿಕರ ಡೆಫಿನಿಷನ್ ಏನು? ವಿಷ್ಣು ಭಕ್ತಿ ಇರಬೇಕು. ವಿಷ್ಣು ಭಕ್ತಿ ಅಂದ್ರೆ ಏನು? ಹತ್ತರಲ್ಲಿ ಒಂದು ಅಂತ ಹಂಗಿಲ್ಲ. ವಿಷ್ಣು ಸರ್ವೋತ್ತಮತ್ವೇನ ಭಕ್ತಿ ಮಾಡ, ವಿಷ್ಣುವೇ ಸರ್ವೋತ್ತಮ ಹಾಗೆ ಅಂತ ಭಕ್ತಿ ಮಾಡುವವರು ಅಂತ ಅರ್ಥ. ಸೊ ಮನುಷ್ಯರ್ಲಿಂದ 3 ಕ್ಯಾಟಗರಿ. ರಾಕ್ಷಸರನ್ನ ಬಿಟ್ಬಿಡಿ, ಮನುಷ್ಯರ್ಲಿಂದ 3 ವೆರೈಟಿ ಇರ್ತಾರೆ. ಹೌದು. ಅದರಿಂದ ದೇವತೆಗಳು ಯಾರೇ ಇರಲಿ ಎಲ್ಲರೂ ಕೂಡ ಅವರ ಉಪಾಸನೆ ಹೇಗಿರುತ್ತದೆ? ವಿಷ್ಣು ಸರ್ವೋತ್ತಮ ಅಂತಾನೆ ಉಪಾಸನೆ ಮಾಡ್ತಾರೆ. ಮುಂದೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಯನಾಯ ವಿದ್ಯತೆ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ. ವಿಮುಕ್ತಿ ವಿದ್ಯೆಯ ತಥಾ ಇತ್ಯಾದಿನ ಜ್ಞಾನಾದೇವ ಮೋಕ್ಷಃ ಹಿಂದೆ ಹೇಳಿದರು. ಜ್ಞಾನದಿಂದಲೇ ಜ್ಞಾನ ಅಂದ್ರೆ ಇಲ್ಲಿ ಅಪರೋಕ್ಷ ಜ್ಞಾನ ಅಂತ ಅರ್ಥ. ತತ್ಪೂರ್ವದಲ್ಲಿ ಬರತಕ್ಕ ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರಜನ್ಯ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ, ಇದೆರಡರಿಂದಲೇ ಮೋಕ್ಷ ಆಗುತ್ತದೆ ಹೊರತು ನಾನು ತೀರ್ಥಯಾತ್ರೆ ಮಾಡಿದೆ, ದಾನ ಮಾಡಿದೆ ಇತ್ಯಾದಿಗಳಿಂದ ಅದು ಆಗೋದಿಲ್ಲ ಅಂತ ಒಟ್ಟು. ಅದೆಲ್ಲ ಭಕ್ತಿಗೆ ಕಾರಣವಾಗ್ತದೆ. ಅದೆಲ್ಲ ಹಿಂದೆ ಹೇಳಿದ್ದಾರೆ, ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಯಾವ ಜ್ಞಾನಿಯಾದವ ಈ ಪರಮಾತ್ಮನನ್ನ ತಿಳಿತಾನೋ ಅವನೇ ಮೋಕ್ಷವನ್ನು ಹೊಂದುತ್ತಾನೆ. ಈ ರೀತಿಯಾಗಿ ಪರಮಾತ್ಮನನ್ನ ತಿಳಿದವರೇ ಮೋಕ್ಷವನ್ನು ಹೊಂದುತ್ತಾರೆ. ನಾನ್ಯಃ ಪಂಥ, ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಅಯನಾಯ, ಯಾವುದಕ್ಕೆ? ಮೋಕ್ಷಕ್ಕೆ. ಸಂಸಾರ ತರಣಾಯ, ಸಂಸಾರ ದಾಟೋದಕ್ಕೆ
ಬೇರೆ ಮಾರ್ಗ ಇಲ್ಲ ಅಂತ ಒಂದು ಪ್ರಮಾಣ. ಅದೇ ಥರ ಇನ್ನೊಂದು ಪ್ರಮಾಣವೂ ಇದೆ. ಇದನ್ನು ಚಿತ್ಯುಪನಿಷತ್ ಅಂತ ಹೇಳ್ತಾರೆ. ಇನ್ನೊಂದು ಶ್ವೇತಾಶ್ವತರ ಉಪನಿಷತ್ ಅಂತ ಅಲ್ಲಿ ಕೊಡುವ ಅದು ಅದೇ ಥರನೇ ಇದು ನೋಡಿ. ತಮೇವ ವಿದಿತ್ವ ಅತಿಮೃತ್ಯು ಮೇತಿ. ಈ ಪರಮಾತ್ಮನನ್ನ ಈ ರೀತಿಯಾಗಿ ಅಂದರೆ ವಿಷ್ಣು ಸರ್ವೋತ್ತಮತ್ವೇನ ತಾರತಮ್ಯತ್ವೇನ ತಿಳಿದವರು ಮಾತ್ರ ಮೋಕ್ಷವನ್ನು ಹೊಂದುತ್ತಾರೆ. ಅತಿಮೃತ್ಯು ಮೇತಿ ನಾಣ್ಯ ಪಂಥ ವಿದ್ಯತೆ. ಇದು ಬಿಟ್ಟು ಮೋಕ್ಷಕ್ಕೆ ಬೇರೆ ಮಾರ್ಗ ಇಲ್ಲ. ಅದನ್ನೇ ಹೇಳಿದ್ದು, ಬೇರೆ ದಾರಿ ತಪ್ಪಿ ಹೋದ್ರೂ ಕೂಡ ನಾವು ಮತ್ತೆ ಎಲ್ಲಿ ಬರಬೇಕು? ಇದೇ ಮಾರ್ಗಕ್ಕೆ ಬರಬೇಕು. ಅದರ ಬದಲು ಬುದ್ಧಿವಂತರಾಗಿ ಪರಮಾತ್ಮ ಹರಿವಾಯು ಗುರುಗಳು ಹೇಳಿದ ಮಾರ್ಗದಲ್ಲಿ ಈಗಲೇ ನಾವು ಹೋದರೆ ದಾರಿ ತಪ್ಪುವ ಪ್ರಸಂಗ ಇಲ್ಲ ನೋಡಿ. ಅದಕ್ಕೆ ಹರಿವಾಯು ಗುರುಗಳು ಹೇಳಿದ ಮಾರ್ಗದಲ್ಲೇ ನಾವು ನಡೀಬೇಕು ಹಾಗೆ ಅಂತ. ಒಟ್ಟು ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಅಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಭಕ್ತಿಯೈವ ಮೋಕ್ಷ ಅಂತ ಹಿಂದೆ ಹೇಳಿದರು. ಭಕ್ತಿಯಿಂದಲೇ ಮೋಕ್ಷ ಅಂತ. ತಚ್ಶ್ರುತ್ಯ ಸಮರ್ಥಯತಿ. ಅದನ್ನೇ ಒಂದು ಶ್ರುತಿವಾಕ್ಯದಿಂದ ಸಮರ್ಥನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಅಯಮರ್ಥ ಯಸ್ಯ ಪುರುಷೇ, ಯಾವ ಪುರುಷನಿಗೆ ದೇವೇ ಅಂದರೆ ವಿಷ್ಣುವಿನಲ್ಲಿ ಪರಾ ಸರ್ವತಃ ಉತ್ಕೃಷ್ಟ ಭಕ್ತಿ ಅಸ್ತಿ, ಸರ್ವೋತ್ತಮ ಅಂತ ತಿಳಿದು ಭಕ್ತಿ ಮಾಡ್ತಾರೆ. ನನ್ನ ಶರೀರಕ್ಕಿಂತಲೂ ನನಗಿಂತಲೂ ಎಲ್ಲರಿಗಿಂತಲೂ ಪರಮಾತ್ಮನೇ ಉತ್ತಮನಾಗಿದ್ದಾನೆ ಅಂತ ತಿಳಿದು ಭಕ್ತಿಯನ್ನ ಮಾಡ್ತಾರೆ. ದೇವೇ ಯಥಾ ಭಕ್ತಿ ಅಸ್ತಿ ತಥಾ ತದನುಸಾರೇನೈವ ಗುರವಪಿ ಭಕ್ತಿ ಅಸ್ತಿ. ಪರಮಾತ್ಮನಲ್ಲಿ ಹೇಗೆ ಭಕ್ತಿ ಇದೆಯೋ ಅದನ್ನು ಅನುಸರಿಸಿ ಗುರುಗಳಲ್ಲೂ ಕೂಡ ಏನಿರುತ್ತದೆ? ಅವರಿಗೆ ಭಕ್ತಿ ಇರ್ತದೆ. ಪರಮಾತ್ಮನಲ್ಲೂ ಭಕ್ತಿ ಮಾಡ್ತಾರೆ ಸರ್ವೋತ್ತಮತ್ವೇನ, ಗುರುಗಳಲ್ಲೂ ಕೂಡ ಭಕ್ತಿ ಮಾಡ್ತಾರೆ. ಯಾಕೆ? ವಿದ್ಯಾಧಾತೃ ಆದ್ದರಿಂದ ಹಾಗೆ ಅಂತ. ಗುರವಪಿ ಭಕ್ತಿ ಅಸ್ತಿ. ಹಾಗೆಂತ ಗುರುಗಳನ್ನು, ಅದನ್ನೇ ಹೇಳಿದ್ರು, ಗುರುಗಳನ್ನು ರಿಜೆಕ್ಟ್ ಮಾಡಬಾರ್ದು. ಈಗ ಪಾಠ ಆಯಿತು ಮುಗೀತು ಅಂತ ಗುರುಗಳನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾರೆ. ಸದಾ ಅವರ ಒಂದು ಸೇವೆ, ಪೂಜ್ಯ ಭಾವನೆ ಮನಸ್ಸಿನಲ್ಲಿ ಇರಬೇಕು ಹಾಗೆ ಅಂತ. ಅಂದರೆ ಗುರುಗಳು ಬಿಟ್ರೆ ನಮಗೆ ಗತಿ ಇಲ್ಲ. ಎಷ್ಟು ಮುಂದೆ ಹೇಳ್ತಾರೆ ನೋಡಿ, ಚೆನ್ನಾಗಿ ಹೇಳ್ತಾರೆ ಅದನ್ನು. ಆ ವೇದವಾಕ್ಯ ಹಾಗೆ ಇದೆ. ತಸ್ಯ ಮಹಾತ್ಮನಃ ಏತೆ ಪೂರ್ವವಾಕ್ಯ ಕಥಿತಾಃ ಶಮದಮಾದಯೋ ಅರ್ಥಾಃ ಪ್ರಕಾಶಂತೆ ಭಕ್ತಿದ್ವಾರ ಮೋಕ್ಷದಾ ಭವಂತಿ. ಯಾವ ಗುರುಗಳು ಸಂತುಷ್ಟರಾಗಿ ಈ ಉಪದೇಶವನ್ನು ಮಾಡ್ತಾರೆ, ಶಾಸ್ತ್ರದ ವಿಚಾರವನ್ನು ಹೇಳ್ತಾರೆ, ಮತ್ತು ಶಮದಮಾದಿಂದ ಕುಡಿದವರಾಗಿ ಇರ್ತಾರೆ, ಅಂಥವರಿಗೆ ಭಕ್ತಿದ್ವಾರ ಮೋಕ್ಷಾದಿಗಳು ಆಗುತ್ತದೆ ಹಾಗೆ ಅಂತ. ಮೋಕ್ಷದಾ ಭವಂತಿ ಅಂಥ ವಾಕ್ಯಗಳೇ ಭಕ್ತಿಯನ್ನ ಉಂಟು ಮಾಡುತ್ತದೆ, ಮೋಕ್ಷವನ್ನು ಕೂಡ ಕೊಡುತ್ತದೆ ಹಾಗೆ ಅಂತ. ಅದರಿಂದ ದೇವರಲ್ಲೂ ಭಕ್ತಿ ಇರಬೇಕು, ಗುರುಗಳಲ್ಲೂ ಕೂಡ ಭಕ್ತಿ ಇರಬೇಕು ಅಂತ ಒಟ್ಟು ವಿಚಾರ. ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ಯಥೋ ಅಖಿಲಾನಿ ಶಮದಮಾದೀನಿ ಭಕ್ತ್ಯರ್ಥಃ. ಶಮ ದಮ ಇಂದ್ರಿಯ ನಿಗ್ರಹ ಮುಂತಾದ ಎಲ್ಲವೂ ಕೂಡ ಯಾವುದಕ್ಕೆ? ಭಕ್ತಿಗಾಗಿ ಇದೆ. ಭಕ್ತಿಸ್ತು ಕೇವಲ ಮೋಕ್ಷಾಯ ಭವತಿ. ಆ ಭಕ್ತಿಯಾದರೂ ನಮಗೆ ಮೋಕ್ಷವನ್ನ ತಂದು ಕೊಡ್ತದೆ. ಆ ಮೋಕ್ಷಕ್ಕಾಗಿ ಭಕ್ತಿ ಮಾಡಲೇಬೇಕು. ಮೋಕ್ಷಾರ್ಥಂ ಭಕ್ತಿಶ್ಚೇನ್ ಮೋಕ್ಷಾನಂತರಂ ಕಿಂ ಭಕ್ತಿ ಇತ್ಯತಃ. ಆಯ್ತು, ಮೋಕ್ಷವನ್ನ ತಂದು ಕೊಡೋದಕ್ಕೆ ಭಕ್ತಿ ಬೇಕು. ಮೋಕ್ಷ ಪಡೆದ ಮೇಲೆ ಭಕ್ತಿ ಬೇಕಾ? ಹಾಗೆ ಅಂದ್ರೆ ಮೋಕ್ಷಾತ್ ಪ್ರಾಕ್ ಸಾಧನ ರೂಪ ಭಕ್ತಿ. ಮೋಕ್ಷ ಪಡೆಯುವುದಕ್ಕೆ ಮುಂಚೆ ಮೋಕ್ಷ ಸಾಧನವನ್ನ ತಂದುಕೊಡತಕ್ಕ ರೂಪವಾಗಿ ಭಕ್ತಿ ಇರುತ್ತದೆ. ಮೋಕ್ಷ ಅನಂತರಂ ಫಲರೂಪ ಅವತಿಷ್ಠತೆ ಇತ್ಯರ್ಥ. ಮೋಕ್ಷ ಪಡೆದ ಮೇಲೂ ಕೂಡ ಭಕ್ತಿ ಇದ್ದೇ ಇರುತ್ತದೆ. ಆದರೆ ಅದು ಹೇಗಿರುತ್ತದೆ? ಫಲರೂಪವಾಗಿ ಸದಾ ಭಕ್ತರಲ್ಲಿ ಇದ್ದೇ ಇರುತ್ತದೆ. ಅದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಸ್ವರೂಪದಲ್ಲಿ ಇರತಕ್ಕದ್ದು. ಅದರಿಂದ ನಿತ್ಯ ಭಕ್ತಿ ಮೋಕ್ಷ ಪಡೆದ ಮೇಲೂ ಇರುತ್ತದೆ, ಭಕ್ತಿ ಹೋಗೋದಿಲ್ಲ ಅಂತ ಒಟ್ಟು. ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ. ಜ್ಞಾನಪೂರ್ವ ಪರಮಾತ್ಮನ ಮಹಿಮೆಯನ್ನು ತಿಳಿದು ಸರ್ವೋತ್ಕೃಷ್ಟ, ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ ಹಾಗೆ ಅಂತ ನಿತ್ಯ ಸ್ನೇಹ ಏನಿದೆ ಅದನ್ನೇ ಭಕ್ತಿ ಅಂತ ಕರಿತೀವಿ. ಅದರಿಂದ ಭಕ್ತಿ ಅಂದರೆ ಏನು? ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ಪ್ಲಸ್ ಸ್ನೇಹ ಎರಡು ಸೇರಿದ್ದೇ ಭಕ್ತಿ. ಜ್ಞಾನ ಪ್ಲಸ್ ಸ್ನೇಹ ಇದನ್ನೇ ಭಕ್ತಿ ಅಂತ ಕರಿತೀವಿ. ಅತಃ ನಿತ್ಯಾನಂದ ಸ್ವರೂಪತ್ವಂ ಉಕ್ತಂ ಯುಕ್ತಂ. ಅದರಿಂದ ಪರಮಾತ್ಮ ನಿತ್ಯ ಆನಂದ ಸ್ವರೂಪನಾಗಿದ್ದಾನೆ ಎಂಬುದು
ಅದು ಸರಿನೇ ಹಾಗೆ ಅಂತ. ಇದು ಉದಾಹೃತ ವಚನ. ಈ ರೀತಿಯಾಗಿ ಏನು ವಚನಗಳು, ವೇದ ವಚನಗಳು ನೋಡ್ತೀವಿ, ಇದೆಲ್ಲವೂ ಕೂಡ ಏನಾಗಿದೆ, ಸಾಧನ ಪ್ರವಿದಾಯಕಂ, ಅಂದರೆ ಹೇಗೆ ಸಾಧನೆ ಮಾಡಬೇಕು, ಏನು ಮಾಡಿದ್ರೆ ಪರಮಾತ್ಮನ ಪ್ರಸಾದ ಆಗುತ್ತದೆ, ಹೀಗೆಂಬ ವಿಚಾರವನ್ನೆಲ್ಲ ತಿಳಿಸಿಕೊಡತಕ್ಕದ್ದಾಗಿದೆ. ಹಾಗೆ ಅಂತ ಇಷ್ಟು ವೇದವಾಕ್ಯಗಳ ಪ್ರಮಾಣವನ್ನ ಆಚಾರ್ಯರು ತಿಳಿಸಿಕೊಟ್ಟು ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.